ಪ್ರಾಚೀನ ಕಾಲದ ಮಹರ್ಷಿಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ನಂತರ ಅವರಿಗೆ ನನ್ನ ದರ್ಶನ ಕೇವಲ 1 ನಿಮಿಷಕ್ಕಿಂತ ಕಡಿಮೆ ಸಮಯದವರೆಗೆ ಮಾತ್ರ ಲಭಿಸುತ್ತಿತ್ತು. ನೀವು ಅಥವಾ ನಿಮ್ಮ ಪೂರ್ವಜರು ಗಳಿಸಿದ ಎಲ್ಲ ಪುಣ್ಯದ ಫಲವು ನನ್ನ ದರ್ಶನದ ಮೊದಲ ಕ್ಷಣದಲ್ಲೇ ನಿಮಗೆ ಲಭಿಸುತ್ತದೆ. ಉಳಿದೆಲ್ಲವೂ ನನ್ನ ಕರುಣೆ. ಎಲ್ಲ ಪ್ರಾಚೀನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ದರ್ಶನ ಎಂಬ ಪರಿಕಲ್ಪನೆಗೆ ವಿಶೇಷ ಸ್ಥಾನವಿದೆ. ಭಗವಂತನ ನೇರ ದರ್ಶನ ಪಡೆಯುವುದನ್ನು ಅತ್ಯುನ್ನತ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಕಠಿಣ ಹಾದಿಗಳಲ್ಲಿ ಸಾಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ದರ್ಶನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಾರೆ. ನಿರಾಕಾರ ಪರಬ್ರಹ್ಮವು ಶ್ರೀ ಸತ್ಯಸಾಯಿ ಬಾಬಾರವರ ಭೌತಿಕ ರೂಪವನ್ನು ಧರಿಸಿತ್ತು. ಅವರು ಭಕ್ತರಿಗೆ ಕೇವಲ ಪವಿತ್ರವಾದ ದರ್ಶನವನ್ನಷ್ಟೇ ಅಲ್ಲದೆ ಸ್ಪರ್ಶನ ಮತ್ತು ಸಂಭಾಷಣವನ್ನು ನೀಡಿ ಅನುಗ್ರಹಿಸಿದರು. ಶಾಸ್ತ್ರಗಳು ಹೀಗೆ ಸಾರುತ್ತವೆ: ದರ್ಶನಂ ಪಾಪನಾಶನಂ, ಸ್ಪರ್ಶನಂ ಕರ್ಮ ವಿಮೋಚನಂ, ಸಂಭಾಷಣಂ ಸಂಕಟನಾಶನಂ. ಇಲ್ಲಿ ಭಕ್ತರು ಸ್ವಾಮಿಯ ದರ್ಶನಕ್ಕಾಗಿ ಸುದೀರ್ಘ ಸಾಲುಗಳಲ್ಲಿ ನಡೆಯಬೇಕಿರಲಿಲ್ಲ. ಭಕ್ತರು ಆರಾಮವಾಗಿ ಕುಳಿತಿರುವಾಗ ಸ್ವಾಮಿಯೇ ಅವರ ಬಳಿಗೆ ನಡೆದು ಬರುತ್ತಿದ್ದರು. 1950ರಲ್ಲಿ ತಮ್ಮ 25ನೇ ಜನ್ಮದಿನದ ಸಂದರ್ಭದಲ್ಲಿ ಭಗವಾನರು ಪ್ರಶಾಂತಿ ನಿಲಯ ಮಂದಿರವನ್ನು ಉದ್ಘಾಟಿಸಿದರು. ದರ್ಶನವನ್ನು ಒಂದು ಸಾಂಸ್ಥಿಕ ರೂಪಕ್ಕೆ ತಂದು ದಿನಕ್ಕೆ ಕನಿಷ್ಠ 2 ಬಾರಿ ಲಭಿಸುವ ದೈನಂದಿನ ಆಶೀರ್ವಾದವನ್ನಾಗಿ ಮಾಡಿದರು. ಬೆಂಗಳೂರಿನಲ್ಲಿರುವ ಭಗವಾನರ ಆಶ್ರಮವಾದ ಹಳೆಯ ಬೃಂದಾವನದಲ್ಲಿ ದರ್ಶನವು ಒಂದು ವಿಶಿಷ್ಟ ಮೋಡಿಯನ್ನು ಹೊಂದಿತ್ತು. ಕೇಸರಿ ಗುಲ್ಮೊಹರ್ ಮರಗಳ ಸಾಲುಗಳ ನಡುವೆ ಅಥವಾ ಬೃಹತ್ ಅಶ್ವತ್ಥ ಮರದ ಕೆಳಗೆ ಅವರು ಮೆಲ್ಲನೆ ಸಾಗಿ ಬರುತ್ತಿದ್ದರು. ಆರಂಭಿಕ ವರ್ಷಗಳಲ್ಲಿ ಪ್ರಶಾಂತಿ ನಿಲಯ ಮಂದಿರದ ಸುತ್ತಲೂ ಬೃಂದಾವನದಂತೆಯೇ ಮರಗಳಿದ್ದವು. ನಂತರದ ವರ್ಷಗಳಲ್ಲಿ ಅಲ್ಲಿ ಸಣ್ಣ ಮರಳನ್ನು ಅಚ್ಚುಕಟ್ಟಾಗಿ ಹರಡಲಾಗುತ್ತಿತ್ತು. ಮುಂಜಾನೆಯ ಅಥವಾ ಮುಸ್ಸಂಜೆಯ ಆ ಅದ್ಭುತ ವಾತಾವರಣದಲ್ಲಿ ಸ್ವಾಮಿ ತಮ್ಮ ಹೆಜ್ಜೆ ಗುರುತುಗಳನ್ನೂ ಮೂಡಿಸದಂತೆ ಆ ಸುವರ್ಣ ಮರಳಿನ ಮೇಲೆ ತೇಲಿ ಬರುತ್ತಿದ್ದ ದೃಶ್ಯಗಳು ಆ ಕಾಲದ ಪ್ರತಿಯೊಬ್ಬ ಭಕ್ತರ ಅಮೂಲ್ಯ ನೆನಪುಗಳಾಗಿವೆ. ಕಾಲಕ್ರಮೇಣ ಮರಳಿನ ಜಾಗದಲ್ಲಿ ಕಾಂಕ್ರೀಟ್ ಬಂತು. ಅಂತಿಮವಾಗಿ ಅದರ ಮೇಲೆ ಮೇಲ್ಚಾವಣಿಯನ್ನು ನಿರ್ಮಿಸಲಾಯಿತು. ಅದೇ ಭವ್ಯವಾದ ಸಾಯಿ ಕುಲ್ವಂತ್ ಹಾಲ್. ಅರಣ್ಯದಂತಹ ನಿಶ್ಶಬ್ದವಾದ ಜಾಗದಲ್ಲಿ ಸ್ವಾಮಿಯ ಆಗಮನವನ್ನು ಸಾರುವ ಮಧುರವಾದ ವಾದ್ಯ ಸಂಗೀತ ಮೊಳಗತೊಡಗಿತು. 2003ರಲ್ಲಿ ಸಂಗೀತದ ಬದಲು ವೇದ ಪಠಣವು ಆರಂಭವಾಯಿತು. ಇದು ಪ್ರತಿಯೊಬ್ಬರೂ ದೈವಿಕ ಕಂಪನಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಲೀನವಾಗಲು ಅವಕಾಶ ಮಾಡಿಕೊಟ್ಟಿತು. ವಿಶ್ವದ ಮೂಲೆ ಮೂಲೆಗಳಿಂದ ಜೀವನದ ಎಲ್ಲಾ ಹಂತಗಳ ಜನರು ಬಂದರು. ಸಂಗೀತಗಾರರು, ಜಗತ್ತಿನ ನಾಯಕರು, ಯುವಕರು, ಸಂತರು ಮತ್ತು ಮಹರ್ಷಿಗಳು ಹಾಗೂ ಸಾವಿರಾರು ಭಕ್ತರು. ಸಂಖ್ಯೆ ಹೆಚ್ಚಾದಂತೆ ಪ್ರಶಾಂತಿ ನಿಲಯ ಮಂದಿರವು ವಿಸ್ತಾರಗೊಂಡಿತು. ಪುಟ್ಟಪರ್ತಿ ಪಟ್ಟಣವು ಬೆಳೆಯಿತು. ವಾಸ್ತವವಾಗಿ ಎಲ್ಲವೂ ಬದಲಾಯಿತು. ಆದರೆ ದರ್ಶನ ಎಂಬ ಅನುಗ್ರಹ ಮಾತ್ರ 6 ದಶಕಗಳಿಗೂ ಹೆಚ್ಚು ಕಾಲ ಸ್ಥಿರವಾಗಿ ಉಳಿಯಿತು. ಸಾಮಾನ್ಯವಾಗಿ ದರ್ಶನದ ಅವಧಿ ಹೇಗಿರುತ್ತಿತ್ತು? ಭಕ್ತರ ಭಾವಭರಿತ ಉತ್ಸಾಹ ಬಹಳ ಬೇಗನೆ ಆರಂಭವಾಗುತ್ತಿತ್ತು. ಭಕ್ತರ ಸಂಖ್ಯೆ ಹೆಚ್ಚಿದಂತೆ ಸ್ವಾಮಿ ರ್ಯಾಂಡಮ್ ಟೋಕನ್ ವ್ಯವಸ್ಥೆಯನ್ನು ಬಳಸುವಂತೆ ಸೂಚಿಸಿದರು. ಲಕ್ಕಿ ಡ್ರಾ ಮೂಲಕ ಯಾವ ಸಾಲಿಗೆ ಮೊದಲು ದರ್ಶನಕ್ಕೆ ಅವಕಾಶ ಸಿಗಬೇಕು ಎಂಬುದನ್ನು ನಿರ್ಧರಿಸಲಾಗುತ್ತಿತ್ತು. ಇದು ಸಮಾನತೆಗಾಗಿ ಮಾಡಲ್ಪಟ್ಟ ವ್ಯವಸ್ಥೆ. ಏಕೆಂದರೆ ದರ್ಶನದ ಸಾಲಿನಲ್ಲಿ ಅಮೆರಿಕದ ವ್ಯಾಪಾರಿ ಇರಬಹುದು, ಗ್ರಾಮದ ರೈತನಿರಬಹುದು, ಹೂ ಮಾರುವ ಮಹಿಳೆ ಇರಬಹುದು ಅಥವಾ ಪ್ರತಿಷ್ಠಿತ ಪ್ರಾಧ್ಯಾಪಕನಿರಬಹುದು. ಆದರೆ ದಿವ್ಯ ಸನ್ನಿಧಿಗೆ ಸಮೀಪವಾಗುವ ಅವಕಾಶ ಎಲ್ಲರಿಗೂ ಸಮಾನವಾಗಿಯೇ ಇರುತ್ತಿತ್ತು. ಟೋಕನ್ ವ್ಯವಸ್ಥೆಯು ಪ್ರಾರ್ಥನೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಅದು ಕೇವಲ ಅದೃಷ್ಟವಾಗಿತ್ತೇ?
ಒಮ್ಮೆ ಕೆಲವು ಯುವಕರು ದರ್ಶನಕ್ಕಾಗಿ ಬಂದಿದ್ದಾಗ ಸ್ವಾಮಿ ಅವರ ಬಳಿ ಬಂದು ತುಂಟ ನಗೆಯೊಂದಿಗೆ ಹೀಗೆಂದರು, ಒಂದು ಕಾಗದದಲ್ಲಿ ಬರೆದುಕೊಳ್ಳಿ 4 1 3 7 8. ಆ ಯುವಕರು ಸ್ವಾಮಿಯ ಮಾತನ್ನು ಪಾಲಿಸಿದರಾದರೂ ಗೊಂದಲದಿಂದ ಅವರ ಮುಖ ನೋಡಿದರು. ಆಗ ಸ್ವಾಮಿ ಮೆಲ್ಲಗೆ ಅವರ ಕಿವಿಯಲ್ಲಿ ಹೇಳಿದರು, ಮುಂದಿನ ದಿನಗಳಲ್ಲಿ ಈ ಸಂಖ್ಯೆಯ ಸಾಲುಗಳಲ್ಲಿ ಕುಳಿತುಕೊಳ್ಳಿ, ನಿಮಗೆ ದರ್ಶನಕ್ಕೆ ಮೊದಲ ಸಾಲು ಸಿಗುತ್ತದೆ. ಒಮ್ಮೆ ಆಸೀನರಾದ ಮೇಲೆ ಒಂದು ಬದಿಯಲ್ಲಿ ಪುರುಷರು ಮತ್ತು ಇನ್ನೊಂದು ಬದಿಯಲ್ಲಿ ಮಹಿಳೆಯರು ಕುಳಿತುಕೊಳ್ಳುತ್ತಿದ್ದರು. ಆ ಕ್ಷಣದಿಂದ ಕಾಯುವಿಕೆ ಆರಂಭವಾಗುತ್ತಿತ್ತು. ಮಧುರವಾದ ಸಂಗೀತವು ದರ್ಶನದ ಆರಂಭವನ್ನು ಸೂಚಿಸುತ್ತಿತ್ತು ಮತ್ತು ಸ್ವಾಮಿ ಸೌಮ್ಯವಾಗಿ ಹೊರಬಂದು ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಸ್ವಾಮಿ ದರ್ಶನವನ್ನು ಮೊದಲು ಮಹಿಳೆಯರ ಬದಿಯಿಂದಲೇ ಆರಂಭಿಸುತ್ತಿದ್ದರು. ಅವರು ದಿವ್ಯ ಮಾತೆಯ ಸೌಮ್ಯತೆ ಮತ್ತು ಗಾಂಭೀರ್ಯದೊಂದಿಗೆ ನಡೆದು ಬರುತ್ತಿದ್ದರು. ಒಂದು ಕೈಯಿಂದ ತಮ್ಮ ವಸ್ತ್ರವನ್ನು ಹಿಡಿದುಕೊಂಡು ಇನ್ನೊಂದು ಕೈಯನ್ನು ಆಶೀರ್ವಾದದ ಮುದ್ರೆಯಲ್ಲಿ ಅಥವಾ ದೈವಿಕ ಸನ್ನೆಗಳನ್ನು ಮಾಡುತ್ತಾ ಮುನ್ನಡೆಯುತ್ತಿದ್ದರು. ಕೆಲವೊಮ್ಮೆ ಮಗುವನ್ನು ಹರಸಲು ಬಾಗುತ್ತಿದ್ದರು ಅಥವಾ ವೃದ್ಧ ಮಹಿಳೆಯೊಬ್ಬರನ್ನು ಆಶೀರ್ವದಿಸಲು ಕೈಚಾಚುತ್ತಿದ್ದರು. ನಾನು ಮಹಿಳೆಯರ ನಡುವೆ ಇದ್ದಾಗ ನಾನೂ ಒಬ್ಬ ಮಹಿಳೆಯೇ ಎಂದು ಅವರು ಹೇಳುತ್ತಿದ್ದರು. ಅವರ ಶಾಂತ ಮುಖವು ಹಳೆಯ ಭಕ್ತರನ್ನು ಕಂಡಾಗ ನಗುವಿನಿಂದ ಅರಳುತ್ತಿತ್ತು. ಅವರು ಕೇಳುತ್ತಿದ್ದರು, ಕಬ್ ಆಯಾ, ಯಾವಾಗ ಬಂದೆ? ಅವರ ಆ ಒಂದು ಮಾತು ಸಾಕಿತ್ತು, ಹೃದಯದಲ್ಲಿದ್ದ ಎಲ್ಲಾ ಚಿಂತೆಗಳನ್ನು ಕರಗಿಸಲು ಮತ್ತು ಮನಸ್ಸಿನ ಎಲ್ಲಾ ಗೊಂದಲಗಳನ್ನು ಶಾಂತಗೊಳಿಸಲು. ಅವರ ಪ್ರತಿಯೊಂದು ಕ್ರಿಯೆ, ಸನ್ಹೆ, ಮುಖಭಾವ ಮತ್ತು ಪ್ರತಿಯೊಂದು ಮಾತು ಕೂಡ ಪ್ರೇಮ, ಸೌಂದರ್ಯ ಮತ್ತು ಆಶೀರ್ವಾದಗಳನ್ನೇ ಸೂಸುತ್ತಿತ್ತು. ನಂತರ ಸ್ವಾಮಿ ಪುರುಷರ ವಿಭಾಗದತ್ತ ಬರುತ್ತಿದ್ದಂತೆಯೇ ಸ್ತ್ರೀ ಸಹಜ ಸೌಮ್ಯತೆಯು ಈಗ ಗಂಭೀರವಾದ ಪುರುಷ ನಡಿಗೆಗೆ ಬದಲಾಗುತ್ತಿತ್ತು. ಅವರೇ ಹೇಳಿದಂತೆ ಪುರುಷರ ನಡುವೆ ಇದ್ದಾಗ ಅವರೊಬ್ಬ ಪುರುಷನಾಗಿರುತ್ತಾರೆ. ಅವರು ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳುತ್ತಿದ್ದ ಪತ್ರಗಳು ಶ್ರೀ ಸತ್ಯಸಾಯಿ ಅವತಾರದ ಅತ್ಯಂತ ವಿಶಿಷ್ಟವಾದ ಅಂಶಗಳಲ್ಲಿ ಒಂದಾಗಿದೆ. ಇವು ಭಕ್ತರ ಪ್ರಾರ್ಥನೆಗಳು, ಕೃತಜ್ಞತೆಯ ಅಭಿವ್ಯಕ್ತಿಗಳು ಮತ್ತು ಭಕ್ತಿಯ ಉದ್ಗಾರಗಳಾಗಿದ್ದವು. ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಪತ್ರಗಳಲ್ಲಿ ಬರೆದು ದರ್ಶನದ ಸಮಯದಲ್ಲಿ ಅವರಿಗೆ ನೀಡುತ್ತಿದ್ದರು. ಭಗವಾನರು ಈ ಪತ್ರಗಳನ್ನು ಒಂದು ಕೈಯಲ್ಲಿ ಹಿಡಿದು ನಡೆಯುತ್ತಿರುವ ದೃಶ್ಯವು ಎಷ್ಟು ದೈವಿಕವಾಗಿತ್ತೆಂದರೆ, ಪ್ರಶಾಂತಿ ನಿಲಯ ಮಂದಿರದಲ್ಲಿ ಸ್ವತಃ ಭಗವಾನರೇ ಅನಾವರಣಗೊಳಿಸಿದ ಅವರ ವಿಗ್ರಹವೂ ಕೂಡ ಇದೇ ಭಂಗಿಯಲ್ಲಿದೆ. ದೇವತೆಗಳನ್ನು ಆಯುಧ ಅಥವಾ ಹೂವುಗಳನ್ನು ಹಿಡಿದಿರುವಂತೆ ಚಿತ್ರಿಸಲಾಗುತ್ತದೆ, ಆದರೆ ಸ್ವಾಮಿ ಭಕ್ತರ ಪ್ರಾರ್ಥನೆಗಳನ್ನು ಹೊತ್ತಿರುವಂತೆ ಚಿತ್ರಿಸಲ್ಪಟ್ಟಿದ್ದಾರೆ. ಅವರು ಪ್ರತಿದಿನವೂ ದರ್ಶನದ ಸಮಯದಲ್ಲಿ ಮಾಡಿದ್ದು ಅದನ್ನೇ. ಕೆಲವೊಮ್ಮೆ ಭಕ್ತರು ಪತ್ರಗಳನ್ನು ಸ್ವಾಮಿಗೆ ನೀಡಿದಾಗ ಹೃದಯದಲ್ಲಿದ್ದ ಭಾರ ಇಳಿದಂತೆ ಭಾವುಕರಾಗುತ್ತಿದ್ದರು. ಇನ್ನು ಕೆಲವು ಬಾರಿ ಸ್ವಾಮಿ ಪತ್ರಗಳನ್ನು ತೆಗೆದುಕೊಳ್ಳುವಾಗಲೇ ಅದರ ವಿಷಯ ತಿಳಿದಿದೆ ಎಂದು ತೋರಿಸುತ್ತಿದ್ದರು. ಸರ್ವಜ್ಞತೆಯ ನಗೆಯೊಂದಿಗೆ ಒಂದು ಕೈಯಲ್ಲಿ ಪತ್ರಗಳನ್ನು ಹಿಡಿದು ಇನ್ನೊಂದು ಕೈಯಿಂದ ನಿರಂತರವಾಗಿ ಹರಸುತ್ತಾ ಸಾಗುತ್ತಿದ್ದರು. ಅಗತ್ಯವಿದ್ದಾಗ ಅವರ ಹಸ್ತವು ಥಟ್ಟನೆ ವೃತ್ತಾಕಾರವಾಗಿ ಚಲಿಸಿ ಅದ್ಭುತವಾದ ವಿಭೂತಿಯನ್ನು ಸೃಷ್ಟಿಸುತ್ತಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಆ ಪ್ರಸಾದವನ್ನು ಅತ್ಯಂತ ಪ್ರೇಮದಿಂದ ನೇರವಾಗಿ ಬಾಯಿಗೆ ಹಾಕುತ್ತಿದ್ದರು. ಇನ್ನು ಕೆಲವೊಮ್ಮೆ ಪ್ರೀತಿಯಿಂದ ಭಕ್ತರ ಹಣೆಗೆ ಹಚ್ಚುತ್ತಿದ್ದರು ಅಥವಾ ಚಾಚಿದ ಕೈಗಳಿಗೆ ಹಾಕುತ್ತಿದ್ದರು. ಪ್ರತಿಯೊಂದು ದರ್ಶನದ ಸಮಯದಲ್ಲಿಯೂ ಅದ್ಭುತ ಪವಾಡಗಳು ಸಾಮಾನ್ಯ ವಿದ್ಯಮಾನಗಳಾಗಿದ್ದವು.
ಭಗವಾನರು ದೈಹಿಕವಾಗಿ ಅಶಕ್ತರಾದವರ ಬಳಿ ಹೋಗಿ ಅವರಿಗೆ ಮಾನಸಿಕ ಶಕ್ತಿ ಮತ್ತು ಸಾಂತ್ವನಗಳನ್ನು ನೀಡುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಕೇವಲ ಒಂದು ಸ್ಪರ್ಶದ ಮೂಲಕವೇ ಅವರನ್ನು ಗುಣಪಡಿಸುತ್ತಿದ್ದರು. ಕ್ರಮೇಣ ಅವರು ವಿದ್ಯಾರ್ಥಿಗಳತ್ತ ನಡೆದು ಬರುತ್ತಿದ್ದರು. ಅವರೊಂದಿಗಿನ ಒಡನಾಟವು ಒಂದು ಮೋಹಕ ಆಕರ್ಷಣೆಯನ್ನು ಹೊಂದಿತ್ತು. ಭಗವಾನರು ತಾಯಿಯಂತೆ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು, ತಂದೆಯಂತೆ ತಿದ್ದುತ್ತಿದ್ದರು, ಗುರುವಿನಂತೆ ಮಾರ್ಗದರ್ಶನ ನೀಡುತ್ತಿದ್ದರು ಮತ್ತು ಸ್ನೇಹಿತನಂತೆ ಅವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು. ದರ್ಶನದ ಸಮಯದಲ್ಲಿ ಅನೇಕ ಆಸಕ್ತಿದಾಯಕ ಘಟನೆಗಳು ನಡೆಯುತ್ತಿದ್ದವು. ಅವರು ಭಕ್ತರಿಗೆ ತಮ್ಮ ಪಾದಗಳನ್ನು ಸ್ಪರ್ಶಿಸಲು ಅನುಮತಿಸುತ್ತಿದ್ದರು. ಇದನ್ನು ಪಾದ ನಮಸ್ಕಾರ ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಅವರು ತಮ್ಮ ಪಾದಗಳತ್ತ ಸನ್ನೆ ಮಾಡಿ ಅತ್ಯಂತ ಮೃದುವಾಗಿ ಚೇಸ್ಕೋ ಎಂದು ಪಿಸುಗುಟ್ಟುತ್ತಿದ್ದರು. ಸ್ವಾಮಿ ಸಾಲು ಸಾಲಾಗಿ ಕುಳಿತಿರುವ ಭಕ್ತರ ನಡುವೆ ಅತ್ಯಂತ ತಾಳ್ಮೆಯಿಂದ ನಡೆದು ಪಾದ ನಮಸ್ಕಾರವನ್ನು ನೀಡುತ್ತಿದ್ದರು. ಜಪಮಾಲೆಗಳನ್ನು ಮತ್ತು ವಿಭೂತಿ ಪ್ಯಾಕೆಟ್ಗಳನ್ನು ಆಶೀರ್ವದಿಸುತ್ತಿದ್ದರು. ತಮ್ಮ ಭಾವಚಿತ್ರಗಳ ಮೇಲೆ ಸಹಿ ಹಾಕುವ ಮೂಲಕ ಅವುಗಳನ್ನು ಪವಿತ್ರಗೊಳಿಸುತ್ತಿದ್ದರು. ಸ್ವಾಮಿ ಸಹಿ ಮಾಡಿದ ಅಂತಹ ಭಾವಚಿತ್ರಗಳು ಇಂದು ವಿಶ್ವದಾದ್ಯಂತ ಸಾವಿರಾರು ಮನೆಗಳಲ್ಲಿ ಮತ್ತು ಸಾಯಿ ಮಂದಿರಗಳಲ್ಲಿ ಶೋಭಿಸುತ್ತಿವೆ. ದರ್ಶನವು ಬಹು ಆಯಾಮದ ಅನುಭವವಾಗಿತ್ತು. ಪ್ರತಿಯೊಬ್ಬ ಭಕ್ತರ ಮೇಲೂ ಆ ದರ್ಶನವು ಯಾವ ರೀತಿಯ ಪ್ರಭಾವ ಬೀರುತ್ತಿತ್ತು ಎಂಬುದನ್ನು ಊಹಿಸುವುದು ಅಸಾಧ್ಯ. ಒಬ್ಬ ಫ್ರೆಂಚ್ ಬೌದ್ಧ ಭಿಕ್ಷುವಿಗೆ ಭಗವಾನರು ಅವರ ಗುರುಗಳ ದರ್ಶನವನ್ನು ನೀಡಿ ಅವರ ಭಕ್ತಿಯನ್ನು ದೃಢಪಡಿಸಿದರು. ಮತ್ತೊಬ್ಬ ಭಕ್ತನು ವೆಂಕಟೇಶ್ವರ ದೇವರಿಗೆ ಮಾನಸಿಕ ಪೂಜೆ ಮಾಡುತ್ತಿದ್ದಾಗ ಭಗವಾನರು ಅವರ ಬಳಿಗೆ ಬಂದರು. ಆಗ ಸ್ವಾಮಿಯ ಪಾದ ಕಮಲಗಳ ಮೇಲೆ ಗಂಧದಲ್ಲಿ ಅದ್ದಿದ್ದ 2 ತುಳಸಿ ದಳಗಳು ಪ್ರತ್ಯಕ್ಷವಾದವು. ಆ ಭಕ್ತನು ತನ್ನ ಮನಸ್ಸಿನಲ್ಲಿ ಹೇಗೆ ಅರ್ಪಿಸಿದ್ದನೋ ಹಾಗೆಯೇ ಅವು ಮೂಡಿಬಂದಿದ್ದವು. ಪಾಶ್ಚಾತ್ಯ ಭಕ್ತನೊಬ್ಬನು ಹೇಳಿದ್ದಾನೆ, ಅವರು ದೇವರು, ಏಕೆಂದರೆ ಅವರನ್ನು ನಾನು ಮೊದಲ ಬಾರಿ ಕಂಡಾಗ ಅವರು ನನ್ನ ಕಡೆ ನೋಡದೇ ಇದ್ದರೂ ನನ್ನ ಕಣ್ಣಲ್ಲಿ ನೀರು ತರಿಸಿದರು. ಕೆಲವು ಪುಣ್ಯವಂತರಿಗೆ ಸ್ವಾಮಿಯ ಒಂದು ಸಣ್ಣ ಮುಖದ ಸನ್ನೆ ಅಥವಾ ಹಸ್ತದ ಸನ್ನೆಯು ಅವರು ವೈಯಕ್ತಿಕ ಸಂದರ್ಶನಕ್ಕಾಗಿ ಮಂದಿರದ ಒಳಗೆ ಹೋಗಬಹುದು ಎಂಬ ಸೂಚನೆಯಾಗಿರುತ್ತಿತ್ತು. ದರ್ಶನದ ಸಮಯದಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದ್ದವು. ಭಾರತೀಯ ಸಂಪ್ರದಾಯದಂತೆ ಸ್ವಾಮಿ ಇಲ್ಲಿ ಮಗುವೊಂದರ ಮೊದಲ ಕೇಶ ಕತ್ತರಿಸುತ್ತಿರುವುದನ್ನು ಕಾಣಬಹುದು. ಕೆಲವೊಮ್ಮೆ ಅವರು ಮಗುವಿಗೆ ಮೊದಲ ತುತ್ತು ಅನ್ನವನ್ನು ನೀಡುವ ಮೂಲಕ ಅನ್ನಪ್ರಾಶನ ವಿಧಿಯನ್ನು ನೆರವೇರಿಸುತ್ತಿದ್ದರು. ಸ್ಲೇಟಿನ ಮೇಲೆ ಪ್ರಣವ ಮಂತ್ರವನ್ನು ಬರೆಯುವ ಮೂಲಕ ಮಗುವಿನ ಅಕ್ಷರ ಕಲಿಕೆಗೆ ಚಾಲನೆ ನೀಡುತ್ತಿದ್ದರು. ಇದನ್ನು ಅಕ್ಷರಾಭ್ಯಾಸ ಎಂದು ಕರೆಯಲಾಗುತ್ತದೆ. ದರ್ಶನದ ಸಮಯದಲ್ಲಿ ವಿದ್ಯಾರ್ಥಿಗಳು ಅಥವಾ ಭಕ್ತರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಾಗ ಸ್ವಾಮಿ ಅವರನ್ನು ಆಶೀರ್ವದಿಸುತ್ತಿದ್ದರು. ಅಕ್ಷತೆ ಅಥವಾ ಚಾಕ್ಲೇಟ್ಗಳನ್ನು ಭಕ್ತರ ಮೇಲೆ ಎರಚುವಾಗ ನೀಡುತ್ತಿದ್ದ ಆನಂದವು ಪ್ರತಿಯೊಬ್ಬರಲ್ಲೂ ಬಾಲ್ಯದ ತುಂಟಾಟವನ್ನು ಜಾಗೃತಗೊಳಿಸುತ್ತಿತ್ತು. ಆ ಸಿಹಿಯಾದ ಆಶೀರ್ವಾದಕ್ಕಾಗಿ ಎಲ್ಲರೂ ಪೈಪೋಟಿ ನಡೆಸುತ್ತಿದ್ದರು. ಸಾಮಾನ್ಯ ದರ್ಶನಗಳ ಹೊರತಾಗಿ ಪ್ರಶಾಂತಿ ಮಂದಿರದ ಬಾಲ್ಕನಿಯಿಂದಲೂ ಹಾಗೂ ಭಾರತದ ವಿವಿಧ ನಗರಗಳ ಮಂದಿರಗಳಿಂದಲೂ ವಿಶೇಷ ದರ್ಶನಗಳು ನಡೆಯುತ್ತಿದ್ದವು. ಸ್ವಾಮಿ ಕಾರ್ನಲ್ಲಿ ಹೊರಟಾಗಲೂ ಭಕ್ತರು ಆನಂದಿಸುವುದನ್ನು ಕಾರ್ ದರ್ಶನ ಎಂದು ಕರೆಯಬಹುದಿತ್ತು. ಅಷ್ಟೇ ಅಲ್ಲ, ಇಲ್ಲಿ ಕಾಣುವಂತೆ ಭಗವಾನರು ಅಸಾಧ್ಯವೆನಿಸುವ ಕರುಣೆಯ ಕಾರ್ಯಗಳನ್ನು ಮಾಡುತ್ತಿದ್ದರು. ತಮ್ಮ ಜನ್ಮದಿನೋತ್ಸವ, ವಿವಿಧ ಹಬ್ಬಗಳು ಮತ್ತು ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ರಥಗಳಿಂದ ನೀಡಿದ ಅದ್ಭುತ ದರ್ಶನಗಳು ಭಕ್ತರನ್ನು ಆನಂದಭರಿತರನ್ನಾಗಿ ಮಾಡುತ್ತಿದ್ದವು.
ಯಾವ ಅವತಾರವೂ ತಮ್ಮ ಭಕ್ತರಿಗಾಗಿ ಇಷ್ಟು ಸಂಕೀರ್ಣವಾದ ಪ್ಯಾರಾಪೆಟ್ ಗೋಡೆಗಳ ಮೇಲೆ ನಡೆದು ದರ್ಶನ ನೀಡಿಲ್ಲ. ಹೆಲಿಕಾಪ್ಟರ್ನಿಂದ ದರ್ಶನ ನೀಡುವುದು ಅವತಾರದ ಲೀಲೆಗಳಲ್ಲೊಂದು ಹೊಸ ಅಧ್ಯಾಯವೇ ಸರಿ. ಭಕ್ತವತ್ಸಲರಾಗಿದ್ದ ಅವರು ವಿವಿಧ ಸಂದರ್ಭಗಳಿಗೆ ತಕ್ಕಂತೆ ವಿಭಿನ್ನ ಬಣ್ಣದ ವಸ್ತ್ರಗಳನ್ನು ಧರಿಸಿ ದರ್ಶನ ನೀಡುತ್ತಿದ್ದರು. ಕೃಷ್ಣ ಜನ್ಮಾಷ್ಟಮಿಯಂದು ಪೀತಾಂಬರವನ್ನು ಹೋಲುವ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಿದ್ದರು. ಘಟಿಕೋತ್ಸವದ ಸಂದರ್ಭದಲ್ಲಿ ಕಡು ಕೆಂಪು ಬಣ್ಣದ ವಸ್ತ್ರ ಹಾಗೂ ಜನ್ಮದಿನ ಮತ್ತು ಕ್ರಿಸ್ಮಸ್ ಹಬ್ಬದಂದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಿದ್ದರು. ಬಿಳಿಯ ವಸ್ತ್ರದಲ್ಲಿ ಭವ್ಯವಾಗಿ ನೀಡುತ್ತಿದ್ದ ಆ ಜೂಲಾ ದರ್ಶನ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿದೆ. ಅವರು ಭಕ್ತರ ನಡುವೆ ನಡೆಯುವಾಗ ನೇರವಾಗಿ ಅವರ ಹೃದಯದೊಳಗೆ ಹೆಜ್ಜೆ ಇಡುತ್ತಿದ್ದರು. 2002ರ ಬೇಸಿಗೆ ಶಿಬಿರದಲ್ಲಿ ಸ್ವಾಮಿಯೇ ತಮ್ಮ ನಡಿಗೆಯ ಶೈಲಿಯನ್ನು ಹೀಗೆ ಬಣ್ಣಿಸಿದ್ದರು. ಸ್ವಾಮಿ యొక్క నడక జెంటిల్ నడక. Swami's style of walking is so gentle, so beautiful. మృదుమధురమైనటువంటి నడక. It's so soft and tender. మృదువైనటువంటి నడక. And so sweet and రఫ్ tender. గా పోయేటువంటిది కాదు. So delicate, not rough. ఆ రఫ్నెస్ నా దగ్గర లేనే లేదు. There is no trace of roughness or నాకు toughness in అంతా it. సాఫ్ట్నెస్ స్వీట్నెస్. Bhagavan is all softness and sweetness. ದರ್ಶನದ ಮಹತ್ವವನ್ನು ವಿವರಿಸುತ್ತಾ ಭಗವಾನರು ಹೇಳಿದ್ದಾರೆ, ನನ್ನ ದರ್ಶನದ ನಂತರ ಒಂದು ಶಾಂತವಾದ ಮೂಲೆಯನ್ನು ಹುಡುಕಿ ಕುಳಿತುಕೊಳ್ಳಿ. ನಾನು ನಿಮ್ಮನ್ನು ಹಾದು ಹೋಗುವಾಗ ನನ್ನ ಶಕ್ತಿಯು ನನ್ನಿಂದ ಹೊರಹೊಮ್ಮುತ್ತದೆ. ದರ್ಶನದ ನಂತರ ನೀವು ತಕ್ಷಣ ಮಾತನಾಡಲು ಶುರು ಮಾಡಿದರೆ ನೀವು ಪಡೆದ ಆ ಶಕ್ತಿಯು ವ್ಯರ್ಥವಾಗಿ ಮತ್ತೆ ನನ್ನನ್ನೇ ಸೇರುತ್ತದೆ. ನನ್ನ ಕಣ್ಣುಗಳು ನೋಡುವ ಪ್ರತಿಯೊಂದು ವಸ್ತುವು ಚೈತನ್ಯಗೊಳ್ಳುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೀವು ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದೀರಿ. ದರ್ಶನ ಎಂಬ ಈ ಪ್ರಕ್ರಿಯೆಯಿಂದ ಏನೆಲ್ಲ ಸಾಧಿತವಾಗುತ್ತಿದೆ ಎಂಬುದನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಇದಕ್ಕೆ ಸಾಕ್ಷಿ ಎಂದರೆ ಮನುಷ್ಯರ ಪ್ರಭಾವಲಯದ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನಿ ಮತ್ತು ಕಿರ್ಲಿಯನ್ ಛಾಯಾಗ್ರಹಣದ ತಜ್ಞ ಪ್ರೊಫೆಸರ್ ಬ್ಯಾರನೋಸ್ಕಿ ಅವರ ಅನುಭವ. ಭಗವಾನರು ಬೃಂದಾವನ ಆಶ್ರಮಕ್ಕೆ ಭೇಟಿ ನೀಡಿದಾಗ ನಗರ ಸಂಕೀರ್ತನೆಯ ಸಮಯದಲ್ಲಿ ವಿಶೇಷ ದರ್ಶನ ನೀಡುತ್ತಿದ್ದರು. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಬ್ಯಾರನೋಸ್ಕಿ ಒಂದು ಅದ್ಭುತ ಸತ್ಯಕ್ಕೆ ಸಾಕ್ಷಿಯಾದರು. ದಿವ್ಯ ಪ್ರೇಮವು ಗುಲಾಬಿ ಬಣ್ಣದ ಪ್ರಭಾವಲಯವಾಗಿ ವ್ಯಕ್ತವಾಗುತ್ತದೆ. ಭಗವಾನರ ದೇಹದಿಂದ ಹೊರಹೊಮ್ಮುತ್ತಿದ್ದ ಆ ಗುಲಾಬಿ ಬಣ್ಣದ ಕಾಂತಿಯು ಅಂತ್ಯವಿಲ್ಲದಂತೆ ಹರಡುತ್ತಿರುವುದನ್ನು ಪ್ರೊಫೆಸರ್ ಬ್ಯಾರನೋಸ್ಕಿ ಕಂಡರು. ಅದರ ಆಚೆಗೆ ಚಿನ್ನ ಮತ್ತು ಬೆಳ್ಳಿಯ ಬಣ್ಣದ ಪಟ್ಟಿಗಳನ್ನು ಕಂಡ ಅವರು ಇದು ಒಬ್ಬ ಮನುಷ್ಯನ ಪ್ರಭಾವಲಯವಲ್ಲ ಎಂದು ಘೋಷಿಸಿದರು. ನಂತರ ಭಗವಾನರ ಸನ್ನಿಧಿಯಲ್ಲಿ ಮಾತನಾಡುವ ಅವಕಾಶ ಸಿಕ್ಕಾಗ ಅವರು ವಿವರಿಸಿದರು, ತಾವು ಅನೇಕ ಪುಣ್ಯಜೀವಿಗಳನ್ನು ಭೇಟಿ ಮಾಡಿದ್ದರೂ ಭಗವಾನರಷ್ಟು ಜನರಿಗೆ ಸುಲಭವಾಗಿ ಲಭ್ಯವಾಗುವ ಮತ್ತೊಬ್ಬರನ್ನು ತಾವು ಕಂಡಿಲ್ಲ ಎಂದು. ಕೊನೆಯಲ್ಲಿ ಹೀಗೆಂದರು, ಅವರು ತಾವು ಏನೆಂದು ಹೇಳುತ್ತಾರೋ ಅಕ್ಷರಶಃ ಅವರೇ ಅದು. ಶುದ್ಧ ಪ್ರೇಮ, 2 ಕಾಲುಗಳ ಮೇಲೆ ನಡೆಯುತ್ತಿರುವ ಪ್ರೇಮ ಸ್ವರೂಪಿ. ಸ್ವಾಮಿ ಹೇಳುತ್ತಿದ್ದರು, ಎಲ್ಲ ಕಾಯುವಿಕೆ ಮತ್ತು ಕಷ್ಟಗಳ ನಂತರ ನಾವು ಅಂತಿಮವಾಗಿ ದೇವಸ್ಥಾನದ ಗರ್ಭಗುಡಿಯನ್ನು ತಲುಪಿ ಭಗವಂತನ ರೂಪವನ್ನು ನೋಡುವ ಕ್ಷಣ ಬಂದಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಏಕೆಂದರೆ ದರ್ಶನದ ಅಂತಿಮ ಉದ್ದೇಶವೇ ನಮ್ಮ ಅಂತರಂಗದಲ್ಲಿ ಭಗವಂತನನ್ನು ಕಾಣುವುದು. ಸ್ವಾಮಿಯ ದರ್ಶನವು ಆಳವಾದ ಧ್ಯಾನದ ಅನುಭವವಾಗಿತ್ತು. ಒಮ್ಮೆ ಯುವಕನೊಬ್ಬ ಸ್ವಾಮಿಯ ಒಂದು ನಿರ್ದಿಷ್ಟ ಭಂಗಿಯನ್ನು ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ತಲ್ಲೀನನಾಗಿದ್ದನು. ಸ್ವಾಮಿಯೇ ತನ್ನ ಮುಂದೆ ನಿಂತಿದ್ದನ್ನೂ ಗಮನಿಸಲಿಲ್ಲ. ಅವನು ಕಣ್ಣು ತೆರೆದಾಗ ಸ್ವಾಮಿ ಅದೇ ಭಂಗಿಯಲ್ಲಿ ನಿಂತಿದ್ದನ್ನು ಕಂಡನು. ಸರ್ವವ್ಯಾಪಿಯಾದ ಭಗವಾನರು ಮಂದಹಾಸದೊಂದಿಗೆ ಹೀಗೆಂದರು, ನಿನ್ನ ಒಳಗಿರುವ ಸ್ವಾಮಿ ಮತ್ತು ನಿನ್ನ ಹೊರಗಿರುವ ಸ್ವಾಮಿ ಇಬ್ಬರೂ ಒಂದೇ. ದರ್ಶನದ ಸಮಯದಲ್ಲಿ ಧ್ಯಾನ ಮಾಡುತ್ತಿದ್ದ ಭಕ್ತನನ್ನು ಹರಸುತ್ತಾ ಸ್ವಾಮಿ ಹೀಗೆಂದರು, ನಿನ್ನ ಕಣ್ಣುಗಳನ್ನು ಮುಚ್ಚು ಮತ್ತು ಸ್ವಾಮಿ ಎಲ್ಲೆಡೆ ಇದ್ದಾರೆ ಎಂದು ಧ್ಯಾನಿಸು. ನಿನ್ನ ಕಣ್ಣುಗಳನ್ನು ತೆರೆ
ಮತ್ತು ಸ್ವಾಮಿ ಎಲ್ಲೆಡೆ ಇರುವುದನ್ನು ನೋಡು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು ಪರಮ ಪ್ರೇಮದ ಸಾಕಾರ ರೂಪವಾಗಿದ್ದಾರೆ. ಅವರು ನಮಗೆ ಕಾಣುವ ಮತ್ತು ಸ್ಪರ್ಶಿಸಲು ಸಾಧ್ಯವಾಗುವಂತಹ ಭೌತಿಕ ರೂಪದಲ್ಲಿ ಬಂದು ಆ ಮೂಲಕ ಸಾಯಿ ದರ್ಶನ ಎಂಬ ಅಪ್ರತಿಮ ಅನುಭವವನ್ನು ಸೃಷ್ಟಿಸಿದರು. ದರ್ಶನದ ಅನುಭವವು ಸದಾ ದಿವ್ಯ ಮತ್ತು ಅತೀಂದ್ರಿಯವಾದದ್ದು. ಇಂದು ಕೂಡ ಸಾವಿರಾರು ಭಕ್ತರು ಬಂದು ಸಾಯಿ ಸನ್ನಿಧಿಯಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿದಾಗ ಅವರ ಹೃದಯಗಳು ಭಾರವನ್ನು ಇಳಿಸಿಕೊಂಡು ಸ್ಫೂರ್ತಿ ಪಡೆಯುತ್ತವೆ. ಹೊಸ ಚೈತನ್ಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯೊಂದಿಗೆ ತಮ್ಮ ಅಂತರಾತ್ಮದಲ್ಲಿರುವ ದೇವರೊಂದಿಗೆ ನಿಕಟವಾಗಿ ಬೆಸೆದುಕೊಂಡು ಹಿಂದಿರುಗುತ್ತಾರೆ. ದರ್ಶನಕ್ಕಾಗಿ ಬರುವವರ ಮೇಲೆ ಭಗವಾನರ ಸನ್ನಿಧಿಯು ಬೀರುವ ಪ್ರಭಾವವು ನಮ್ಮ ಇಂದ್ರಿಯಗಳ ಅಥವಾ ಮನಸ್ಸಿನ ಗ್ರಹಿಕೆಗೆ ಮೀರಿದ್ದಾಗಿದೆ. ಬನ್ನಿ, ನಮ್ಮ ಪ್ರಭುವಿನ ಸುಂದರ ರೂಪವನ್ನು ಧ್ಯಾನಿಸೋಣ ಮತ್ತು ಆ ಸಾಯಿ ಆನಂದದಲ್ಲಿ ತೇಲೋಣ. ಸಾಯಿ ಸುಂದರ ಸುಂದರ, ವ್ಯಾಘ್ರಾಂಬರಧರ ಹರೇ ಹರಿಹರ, ಸಾಯಿ ಸುಂದರ